ನಮ್ಮ ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಟಿಕೆಟ್ ಕೈ ತಪ್ಪುತ್ತಿದ್ದಂತೆ ಸೈಡ್ಲೈನ್ ಆದ್ರ ರಜತ್ ಉಳ್ಳಾಗಡ್ಡಿ ಮಠ. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಜತ್ ವಿಧಾನಸಭಾ ಚುನಾವಣೆಯಲ್ಲೂ ಅನ್ಯಾಯಕ್ಕೆ ಒಳಗಾಗಿದ್ದ ರಜತ್. ರೈಲು ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾದ ಪೊಲೀಸ್ ಪೇದೆ. ಹಾಸನ ಜಿಲ್ಲೆಯ ಅರಸೀಕೆರೆ ರೈಲು ನಿಲ್ದಾಣದ ಬಳಿ ಘಟನೆ. ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆನಂದ್ ಶ್ರೀಮಂತ ಹಂಚೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ತುರುವೇಕೆರೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ. ಚುನಾವಣೆಯ ಬಗ್ಗೆ ಅಧಿಕಾರಿಯಿಂದ ಮಾಹಿತಿ. ತೀವ್ರ ಸ್ವರೂಪ ಪಡೆದುಕೊಂಡ ಧಾರವಾಡ ಲೋಕಸಭಾ ಕಣ. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾದ ಬಳಿಕ ಅಸೂಟಿ ಮೊದಲ ಸಭೆ ನಿಗದಿ. ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡಲು ಪ್ಲಾನ್. ಭಸ್ಮ ಆರತಿ ಮಾಡುವ ವೇಳೆ ದೇವಸ್ಥಾನದಲ್ಲಿ ಬೆಂಕಿ ಅವಘಡ. ಅರ್ಚಕರು ಸೇರಿ 13 ಮಂದಿಗೆ ಗಾಯ. ಉಜ್ಜಯಿನಿಯ ಮಹಾಕಾಲ್ ದೇವಸ್ಥಾನದಲ್ಲಿ ಘಟನೆ. ಮರಳಿಗೂಡು ಸೇರಿಕೊಂಡ ಶಾಸಕ ಗಾಲಿ ಜನಾರ್ದನ ರೆಡ್ಡಿ. ಪಕ್ಷದ ಧ್ವಜ ಕೊಟ್ಟು ಶಾಲು ಹಾಕಿ ಸ್ವಾಗತಿಸಿದ ವಿಜಯೇಂದ್ರ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಗಂಗಾವತಿಯಿಂದ ಸ್ಪರ್ಧಿಸಿದ ರೆಡ್ಡಿ. ಸಂಯುಕ್ತ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ ಬೆನ್ನಲ್ಲೇ ಬೇಸರ. ಲೋಕಸಭಾ ಟಿಕೆಟ್ ಕೈ ತಪ್ಪಿದ್ದರಿಂದ ಅಸಮಾಧಾನಗೊಂಡ ವೀಣಾ. ಸಿಎಂ ಡಿಸಿಎಂ ಸಭೆಯಲ್ಲಿ ನ್ಯಾಯ ಸಿಗದಿದ್ರೆ ಸ್ಪರ್ಧೆ ಮಾಡುತ್ತೇನೆ ಎಂದ ವೀಣಾ. ಸ್ಪಿರಿಟ್ ತುಂಬಿದ ಲಾರಿ ಪಲ್ಟಿ. ದಗದಗನೆ ಹೊತ್ತಿಕೊಂಡ ಬೆಂಕಿ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಹೊರವಲಯದಲ್ಲಿ ಘಟನೆ. ರಾಜ್ಯಾದ್ಯಂತ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ. ಮಗನ ಜೊತೆ ಪರೀಕ್ಷೆ ಬರೆಯಲು ಬಂದ ತಾಯಿ. ಪ್ರಥಮ ಭಾಷಾ ಪರೀಕ್ಷೆಗೆ ತಯಾರಿ ನಡೆಸಿಕೊಂಡು ಬಂದ ತಾಯಿ. ಜೆಪಿ ನಡ್ಡಾ ಅವರ ಪತ್ನಿ ಮಲ್ಲಿಕಾ ನಡ್ಡಾ ಬಳಸುತ್ತಿದ್ದ ಕಾರು ಕಳ್ತನ. ಮಲ್ಲಿಕಾ ನಡ್ಡಾರ ಫಾರ್ಚುನರ್ ಕಾರು ಕದ್ದ ಎಸ್ಕೇಪ್ ಆಗಿರುವ ಕದೀಮ. ಬಿಜೆಪಿ ರಾಷ್ಟ್ರ ಅಧ್ಯಕ್ಷನ ಪತ್ನಿ ಕಾರಿನ ಮೇಲೆ ಬಿತ್ತು ಕದೀಮನ ಕಣ್ಣು. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.